ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈಗ ನಾನು ನಮ್ಮ 4.5 ವರ್ಷ ಪ್ರಾಯದ ಮೋಹಿತ್ ನಗರ ಅಡಿಕೆ ತೋಟದಲ್ಲಿದ್ದೇನೆ. ತುಂಬ ದಿನ ಆಯಿತು ನಾನು ಈ ತೋಟಕ್ಕೆ ಭೇಟಿ ಕೊಡದೆ. ಬನ್ನಿ, ಹೇಗೆ ಇದೆ ಪರಿಸ್ಥಿತಿ ಅಂತ ನೋಡಿ. ಸ್ನೇಹಿತರೆ, ನಮಗೆ ತೋಟದಲ್ಲಿ ಇಳುವರಿ ಬರಬೇಕಾದ್ರೆ ನಮ್ಮ ತೋಟದ ಬಿತ್ತನೆ ಬೀಜದ ಆಯ್ಕೆ ಮುಖ್ಯವಾಗಿರಬೇಕಂತ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ನೋಡಿ, ಈ ಗಿಡವನ್ನು ನೀವು ಗಮನಿಸಿ. ಈಗ 4.5 ವರ್ಷ ಪ್ರಾಯ. ಇದರಲ್ಲಿ ನನಗೆ 2.5 ವರ್ಷಕ್ಕೆ ಇಳುವರಿ ಬಂದಿತ್ತು ಸ್ನೇಹಿತರೆ. ನನ್ನ ಹಳೆಯ ವಿಡಿಯೋಗಳನ್ನು ನೋಡಿದರೆ ಇದರಲ್ಲಿ ಇದೇ ತೋಟದ ಬಗ್ಗೆ ನಾನು ತುಂಬ ವಿಡಿಯೋ ಮಾಹಿತಿ ಕೊಟ್ಟಿದ್ದೇನೆ ಇದರ ಬಗ್ಗೆ. ನೋಡಿ ಸ್ನೇಹಿತರೆ, ಇದು ಹಳೆಯ ವಿಡಿಯೋ. ಇದೇ ಗಿಡಗಳು 2.5 ವರ್ಷದ ಹಿಂದಿನ ವಿಡಿಯೋಗಳಿದು. ಹೇಗಿತ್ತು ಗಿಡಗಳು ಅಂತ ನೋಡಿ. ಅದೇ ಗಿಡಗಳ ಮುಂದುವರಿದ ಭಾಗ ಇದು. ನೀವು ಗಮನಿಸ್ಬೋದು, ಇಲ್ಲಿ ಅದರ ಕುರುಹುಗಳಲ್ಲಿ ಈಗಲೂ ಕಾಣ್ತದೆ ನೋಡಿ. ಇಲ್ಲಿ ಬುಡವನ್ನು ಗಮನಿಸಿ. ಇಲ್ಲಿ ನೀವು ನೋಡಿ, 1 ಗಂಟು, 2 ಗಂಟು, 3 ಗಂಟು, 4 ಗಂಟು, ಪುನಃ 5ನೇ ಗಂಟೆ ಆಗುವಾಗ ಇಲ್ಲಿ ನನಗೆ ಇಳುವರಿ ಬಂದಿತ್ತು ಸ್ನೇಹಿತರೆ. ಕಾಣ್ಬೋದು ನಿಮಗೆ. ಆಮೇಲೆ ಪ್ರತಿ ಗಂಟಿನಲ್ಲೂ ನಿಮಗೆ ಅದರ ಕುರುಹುಗಳು ಕಾಣ್ತದೆ ನೋಡಿ. ಇಲ್ಲಿ ಕಾಣ್ತದೆ ನೋಡಿ. ಆಮೇಲೆ ಇಲ್ಲಿ ಕಾಣ್ತದೆ ನೋಡಿ. ಈ ಜಾಗದಲ್ಲಿ ಕಾಣ್ಬೋದು ನಿಮಗೆ ನೋಡಿ. ಆಮೇಲೆ ಇಲ್ಲಿ ಅಡಿಕೆ ಆಗಿದೆ. ಈಗಲೂ ನನಗೆ ಕೈಗೆ ಎಟಾಗ್ತಾ ಇದೆ ನೋಡಿ. ಕ್ಲೀನಾಗಿ ಕೈಗೆ ಎಟಾಗ್ತಾ ಇದೆ. ಅಂದರೆ ಇದಕ್ಕೆ ಕಾರಣ ಏನು? ನಾವು ಹಾಕಿದ ಗೊಬ್ಬರವ? ಎಲ್ಲರೂ ಹಾಕೋದು ಯಾಕೆ? ಇಳುವರಿಯನ್ನು ಬರಲಿಕ್ಕೆ ಅಂತ ಗೊಬ್ಬರ ಹಾಕೋದು. ಎಲ್ಲರೂ ನನ್ನಲ್ಲಿ ಕೇಳೋದು, ನೀನು ಯಾವುದೇ ಗೊಬ್ಬರ ಹಾಕದಿದ್ದರೂ ಇಳುವರಿ ಬರ್ತದೆ, ಅದು ಹೇಗೆ ಅಂತ. ಅಂದರೆ ಇನ್ನೂ ಹೆಚ್ಚಿನವರಿಗೆ ಗೊತ್ತಿಲ್ಲ ಸ್ನೇಹಿತರೆ, ಅಡಿಕೆಗೆ ಇಳುವರಿ ಬರಲಿಕ್ಕೆ ಅದು ಗೊಬ್ಬರ ಕಾರಣ ಅಲ್ಲ ಅಂತ. ಅಡಿಕೆ ಗಿಡದ ಬೆಳವಣಿಗೆಗಾಗಿ ಗೊಬ್ಬರ. ನಮ್ಮ ಅಡಿಕೆಯ ಗಾತ್ರ ದೊಡ್ಡದಾಗಲಿಕ್ಕೆ ಗೊಬ್ಬರ. ಆದರೆ ಅಡಿಕೆ ಆಗಲಿಕ್ಕೆ ಗೊಬ್ಬರ ಅಲ್ಲವೇ ಅಲ್ಲ. ನಮ್ಮ ಬಿತ್ತನೆ ಬೀಜದ ಆಯ್ಕೆ ನೋಡಿ. ಕೆಳಮಟ್ಟದಲ್ಲಿ ಅಡಿಕೆ ಇದೆ ನೋಡಿ. ಕೆಲವು ಗಿಡದಲ್ಲೆಲ್ಲ ಅದರ ಕುರುಹುಗಳು ಕಾಣ್ತದೆ ನೋಡಿ. ಈ ಜಾಗದಲ್ಲಿ ಕಾಣ್ಬೋದು. ಅಂದರೆ ನೆಲ ಇಲ್ಲೇ ಇದೆ ನೋಡಿ. ಅತಿ ಕಡಿಮೆ ಎತ್ತರದಲ್ಲಿ ಬೇಗ ಇಳುವರಿ ಬರ್ತಾ ಇದೆ ಅಂತ ಹೇಳಿದರೆ ಇದರ ಬಿತ್ತನೆ ಬೀಜದ ಒಂದು ಗುಣ ಅದು. ನಾವು ಹಾಕಿದ ಗೊಬ್ಬರ ಅಲ್ಲ ನೋಡಿ. ಈ ಗಿಡವನ್ನು ಗಮನಿಸಿ. ಇಲ್ಲಿದೆ, ನನ್ನ ಸೊಂಟದಷ್ಟು ಎತ್ತರದಲ್ಲಿ ಅಡಿಕೆ ಇದೆ. ಬರುವ ಸಲದ ಹಿಂಗಾರವನ್ನು ನೋಡಿ. ಈ ಗಿಡವನ್ನು ಗಮನಿಸಿ ನೀವು. ಇಲ್ಲಿ ಕೈಗೆಟುಕುವಷ್ಟು ಎತ್ತರದಲ್ಲಿದೆ. ಇನ್ನು ಹಿಂದೆ ಆದಂಥ ಅಡಿಕೆಯ ಕುರುಹುಗಳನ್ನು ಇಲ್ಲಿ ಕಾಣ್ಬೋದು ನೋಡಿ. ಇನ್ನು ಕೆಳಮಟ್ಟದಲ್ಲೂ ಕಾಣ್ಬೋದು. ಇಲ್ಲೆಲ್ಲ ಮೊಬೈಲಲ್ಲಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂತ ಗೊತ್ತಿಲ್ಲ. ಬುಡ ಇಲ್ಲಿಯೇ ಇದೆ ನೋಡಿ. ಇದರ ಇಳುವರಿಯನ್ನು ಗಮನಿಸಿ ನೀವು. 4.5 ವರ್ಷ, 5 ವರ್ಷಕ್ಕೆ ಇನ್ನೂ 2-3 ತಿಂಗಳು ಬಾಕಿ ಇದೆ ಸ್ನೇಹಿತರೆ. ಅದರ ಹಿಂದಿನ ಕುರುಹುಗಳನ್ನೆಲ್ಲ ಕಾಣ್ಬೋದು ಇಲ್ಲಿ ನೋಡಿ. ನಾನು ಯಾಕೆ ಈ ಹಿಂದಿನ ಕುರುಹುಗಳನ್ನು ಕಾಣಿಸ್ತೇನೆ ಅಂತ ಹೇಳಿದರೆ, ಕೆಲವರಿಗೆ ಸಂಶಯ ಇರ್ಬೋದು, ಅದು ಈಗಷ್ಟೇ ಇಳುವರಿ ಬಂದಿರ್ಬೋದು ಅಂತ ಹೊಸ ವೀಕ್ಷಕರಿಗೆ. ಆದರೆ ನಾನು ಕುರುಹುಗಳನ್ನು, ಹಿಂದಿನ ಕುರುಹುಗಳನ್ನು ಯಾಕೆ ತೋರಿಸೋದು ಅಂತ ಹೇಳಿದರೆ, ಅವರಿಗೆ ಒಂದು ಗೊತ್ತಾಗಲಿ ಅಂತ. ಅಂದರೆ ಅಡಿಕೆ ಗಿಡದ ಬುಡ ಇಲ್ಲೇ ಇದೆ. ಕೇವಲ 2, 3, 4 ಗಂಟೆ ಆದಮೇಲೆ 5ನೇ ಗಂಟೆಗೆ ಇಲ್ಲಿ ಇಳುವರಿ ಬಂದಿತ್ತು ನೋಡಿ. ಎಲ್ಲ ನಿಮಗೆ ಕಾಣ್ಬೋದು. ಈಗ ಇಲ್ಲಿದೆ. ಜಾಸ್ತಿ ಎತ್ತರ ಏನು ಈಗಲೂ ಇಲ್ಲ. ಹೀಗೆ ಒಂದು ಬಿತ್ತನೆ ಬೀಜದ ಆಯ್ಕೆಯಲ್ಲಿ ನಾವು ಯಶಸ್ವಿ ಆದರೆ ನಮ್ಮ 100ರಲ್ಲಿ 90 ಕೆಲಸ ಮುಗೀತು ಅಂತ ಲೆಕ್ಕ ಸ್ನೇಹಿತರೆ. ಮತ್ತು ನಮ್ಮ ಮಣ್ಣಿನಲ್ಲಿ ಪೋಷಕಾಂಶವನ್ನು ಹೆಚ್ಚಿಸಿಕೊಳ್ಳೋ ಕೆಲಸ. ಗೊಬ್ಬರ ಹಾಕಬೇಕಂತ ಇಲ್ಲ. ನಾವು ಕಳೆಗಳನ್ನು ನಿಯಮಿತವಾಗಿ ಹಾಗೆಯೇ ಬಿಟ್ಟ ನಂತರ ಪದೇ ಪದೇ ಕಳೆಯನ್ನು ತೆಗೆಯದಿದ್ದರೆ ನಮ್ಮ ಮಣ್ಣಿನಲ್ಲಿ ಎರೆಹುಳಗಳು ಜಾಸ್ತಿ ಆಗ್ತಾ ಬರ್ತದೆ. ಇದು ನೀವು ತಿಳ್ಕೊಳ್ಬೇಕು. ಎರೆಹುಳಗಳು ಜಾಸ್ತಿ ಆಗ್ತಾ ಬಂದ ಹಾಗೆಯೇ ನಮ್ಮ ಮಣ್ಣಿನಲ್ಲಿ, ನಮ್ಮ ಭೂಮಿಯಲ್ಲಿರುವ ಕಳೆಗಳು ನೋಡಿ, ಈ ರೀತಿಯ ಎಲೆಗಳು ಇರುವಂಥ ಕಳೆಗಳೆಲ್ಲ ಇರ್ತದಲ್ಲ, ಇಂಥದ್ದನ್ನೆಲ್ಲ ತಿಂದು ಅದು ಹಿಕ್ಕೆ ಹಾಕಿದಾಗ ಎರೆಹುಳದ ಗೊಬ್ಬರ ಅತ್ಯುತ್ತಮ ಗೊಬ್ಬರ ಅಂತ ಎಲ್ರಿಗೂ ಗೊತ್ತಿದೆಯಲ್ಲ. ಹಾಗಾಗಿ ನಮ್ಮ ಜಮೀನಲ್ಲಿ ಎರೆಹುಳಗಳು ಸಾಕಷ್ಟು ಇದ್ದರೆ ಮತ್ತು ನಮಗೆ ಗೊಬ್ಬರ ಹಾಕುವಂಥ ಅನಿವಾರ್ಯತೆ ಬರುವುದಿಲ್ಲ ಸ್ನೇಹಿತರೆ. ನಿಮ್ಮ ಸ್ವಂತದ್ದೇ ಮನೆಯ ಕೋಳಿ ಇದ್ದರೆ, ಆಡು ಇದ್ದರೆ ಅದರ ಗೊಬ್ಬರವನ್ನು 4 ಅಡಿಕೆ ಮರದ ಬುಡಕ್ಕೆ ಹಾಕಿಬಿಡಿ. ಅದನ್ನು ಹಾಕಬೇಡಿ ಅಂತ ಹೇಳುವುದಿಲ್ಲ ಇಲ್ಲಿ. ಆದರೆ ನಾವು ಹಣ ಕೊಟ್ಟು ಅದರಲ್ಲೂ ಕೂಡ ಕಳಪೆ ಗುಣಮಟ್ಟದ ಗೊಬ್ಬರವನ್ನು ಹಾಕ್ತಾ ಇದ್ದರೆ ನಮ್ಮ ಹಣ ಖರ್ಚಾಗ್ತದೆ ಹೊರತು ಅಡಿಕೆ ಗಿಡಕ್ಕೆ ಯಾವುದೇ ಲಾಭ ಆಗೋದಿಲ್ಲ ಸ್ನೇಹಿತರೆ. ನಾವು ತಿಳ್ಕೊಳ್ಬೇಕಾದ್ದೇನಂತ ಹೇಳಿದರೆ, ನಮ್ಮ ತೋಟದಲ್ಲಿ ಇಳುವರಿ ಬರಬೇಕಾದ್ರೆ ಬಿತ್ತನೆ ಬೀಜದ ಆಯ್ಕೆಯೇ ಮುಖ್ಯ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ. ಆದರೆ ಹೆಚ್ಚಿನವರು ಇನ್ನೂ ಕೂಡ ಆ ವಿಷಯದಲ್ಲಿ ಗಮನ ಹರಿಸುವುದಿಲ್ಲ. ಎಲ್ಲರೂ ಯಾವ ಗೊಬ್ಬರ ಹಾಕುವುದು,
ಏನು ಗೊಬ್ಬರ ಹಾಕೋದು. ಅದರ ಅಷ್ಟೇ ಅಲ್ಲದೆ ಕೂಡ ಬೇರೆ ಬೇರೆ ರೀತಿಯ ದಂಧೆಗಳು ಪ್ರಾರಂಭ ಆಗಿದೆ. ಏನಂತ ಹೇಳಿದರೆ, ಈ ರೀತಿಯ ಗೊಬ್ಬರ ಹಾಕಿ ಅದು ಕೆಲವು ಬಾಟ್ಲಿಗಳಲ್ಲಿ ನೀರನ್ನು ತುಂಬಿಸಿ, ಬಣ್ಣ ಬಣ್ಣದ ನೀರನ್ನು ತುಂಬಿಸಿ ಇದನ್ನು ಹಾಕಿ ತೋಟಕ್ಕೆ, ಇದರಿಂದ ನಿಮ್ಮ ತೋಟದ ಇಳುವರಿ ವಿಪರೀತ ಆಗ್ತದೆ. ತುಂಬ ಈಗ ಒಂದು ದಂಧೆ ನಡೀತಾ ಇದೆ ಸ್ನೇಹಿತರೆ. ಅಂದರೆ ಯಾಕೆ ಆ ದಂಧೆ ನಡೀತಾ ಇದೆ ಅಂತ ಹೇಳಿದರೆ, ಅಡಿಕೆ ಆಗೋದು ಬಿತ್ತನೆ ಬೀಜದಿಂದ ಅಂತ ಗೊತ್ತಿಲ್ಲ ಅಷ್ಟೇ. ಇಲ್ಲಿ ಸಮಸ್ಯೆ ಅದು ಇಷ್ಟೇ. ಬಿತ್ತನೆ ಬೀಜದಿಂದ ನಮ್ಮಲ್ಲಿ ಇಳುವರಿ ಬರುವುದಂತ ಎಲ್ರಿಗೂ ತಿಳ್ಕೊಂಡ್ರೆ ನೀವು ಗೊಬ್ಬರ ಹಾಕುವಾಗ ಸ್ವಲ್ಪ ಆಲೋಚನೆ ಮಾಡ್ತೀರಿ. ಹೌದು, ನಮ್ಮ ಮಣ್ಣಿನಲ್ಲಿ ಪೋಷಕಾಂಶ ನೈಸರ್ಗಿಕವಾಗಿದೆ, ನಮ್ಮ ತೋಟದ ಬಿತ್ತನೆ ಬೀಜದಿಂದ ನಮಗೆ ಅಡಿಕೆ ಆಗ್ತಾ ಇರೋದು ಅಂತ ನಿಮಗೆ ಸರಿಯಾದ ಮಾಹಿತಿ ಇದ್ದರೆ ನೀವು ಇಂತಹ ದಂಧೆಗಳಿಗೆ ಬಲಿಯಾಗುವುದಿಲ್ಲ. ಇಲ್ಲದಿದ್ದರೆ ಅವರು ಚಂದದ ಇಂತಹ ಫೋಟೋಗಳನ್ನೆಲ್ಲ ತೆಗೆದು ಅವರು ಒಂದು ಪುಸ್ತಕದಲ್ಲಿ ಅಂಟಿಸಿಕೊಂಡು ಬಂದು ನಿಮಗೆ ತೋರಿಸ್ತಾರೆ, ಈ ರೀತಿಯ ಗೊಬ್ಬರವನ್ನು ಹಾಕಿದರೆ ನಿಮ್ಮ ತೋಟದಲ್ಲಿ ಇದೇ ರೀತಿ ಇಳುವರಿ ಬರ್ತದೆ ಅಂತ. ನಿಮಗೆ ಗೊತ್ತಿರೋದಿಲ್ಲ ಗೊಬ್ಬರದಿಂದ ಇಳುವರಿ ಬರುವುದಲ್ಲ, ಬಿತ್ತನೆ ಬೀಜದಿಂದ ಅಂತ ನಿಮಗೆ ಗೊತ್ತಿರೋದಿಲ್ಲ. ನೀವೇನು ಮಾಡ್ತೀರಿ? ಅವರ ಮಾತಿಗೆ, ಅವರ ಬಣ್ಣ ಬಣ್ಣದ ಮಾತಿಗೆ ಅಂತ ಹೇಳ್ಬೋದು, ಅಷ್ಟು ನಿಮಗೆ ಅವರು ಮಾತಲ್ಲಿ ಮೋಡಿ ಮಾಡ್ತಾರೆ ಅಂತ ಹೇಳ್ಬೋದು. ಬಣ್ಣ ಬಣ್ಣದ ಮಾತಿಗೆ ಮರುಳಾಗಿ ಅವರ ಏನೋ ಒಂದು ಬಾಟ್ಲಿಯಲ್ಲಿ ತುಂಬಿಸ್ತಾರೆ ಅಥವಾ ಬ್ಯಾಗಲ್ಲಿ ತುಂಬಿಸ್ಕೊಂಡು ಬಂದಿರ್ತಾರೆ. ವಾಸನೆ ಬರ್ತಾ ಇರ್ತದೆ ಕೆಲವು ಗೊಬ್ಬರಗಳು ಗೋಣಿಯಲ್ಲಿ ತುಂಬಿಸ್ಕೊಂಡು ಬರುವಂಥದ್ದು. ಹೆಚ್ಚಿನವರಿಗೆಲ್ಲ ವಾಸನೆ ಬಂದದ್ದೇ ಗೊಬ್ಬರ ಅಂತ ತಿಳ್ಕೊಂಡಿದ್ದಾರೆ. ನಾವು ಅಲ್ಲೇ ಸೋತದ್ದು ಸ್ನೇಹಿತರೆ. ಯಾವಾಗ ಗೊಬ್ಬರಗಳು ವಾಸನೆ ಬರ್ತದೋ, ಅಂದರೆ ಕೆಟ್ಟ ವಾಸನೆ ಬರ್ತದೋ, ಅದರಲ್ಲಿ ಗ್ಯಾಸ್ ಉತ್ಪತ್ತಿ ಆಗ್ತಾ ಇದೆ ಅಂತ ಲೆಕ್ಕ. ನಮ್ಮ ತೋಟದ ಮಣ್ಣಿನಲ್ಲಿರುವಂಥ ಬೇರುಗಳನ್ನು, ಎರೆಹುಳಗಳನ್ನೆಲ್ಲ ಅದು ಕೊಂದು ಬಿಡ್ತದೆ ಆ ಗ್ಯಾಸು. ಹಾಗಾಗಿ ಯಾವುದೇ ರೀತಿ ಕೆಟ್ಟ ವಾಸನೆ ಬರುವುದು ಅದು ನಮ್ಮ ತೋಟಕ್ಕೆ ವಿಷ ಸ್ನೇಹಿತರೆ. ಇದನ್ನು ನೀವು ಮೊದಲು ತಿಳ್ಕೊಳ್ಳಿ. ಕೆಟ್ಟ ವಾಸನೆ ಬರುವುದು ಗೊಬ್ಬರ ಅಲ್ಲ. ಆದರೆ ಹೆಚ್ಚಿನವರು ಕೆಟ್ಟ ವಾಸನೆ ಬಂದ್ರೇ ಅದು ಗೊಬ್ಬರ ಅಂತ ತಿಳ್ಕೊಂಡಿದ್ದಾರೆ. ಅಂದರೆ ಯಾವುದೇ ಸರಿಯಾದ ಮಾಹಿತಿ ಇಲ್ಲದಿದ್ದರೆ ಕೃಷಿಯಲ್ಲಿ ಯಶಸ್ಸು ಕಾಣುವುದು ಸ್ವಲ್ಪ ಕಷ್ಟ. ಎಲ್ಲ ಕಡೆಯೂ ಅಡಿಕೆ ನೆಡ್ತಾ ಇದ್ದಾರೆ, ಎಲ್ಲ ಕಡೆಯೂ ವಿಸ್ತೀರ್ಣತೆ ಹೆಚ್ಚಾಗ್ತಾ ಇದೆ ಅಡಿಕೆ ಕೃಷಿಯ. ಹೀಗಿರುವಾಗ ಏನಾಗ್ತದೆ ಅಂತ ಹೇಳಿದರೆ, ರೋಗ ಬಾಧೆ ಕೂಡ ಅದರೊಟ್ಟಿಗೆ ಹೆಚ್ಚಾಗ್ತಾ ಬರ್ತದೆ ಸ್ನೇಹಿತರೆ. ಇಲ್ಲಿ ಈಗ ನಾವು ಸರಿಯಾದ ರೀತಿಯಲ್ಲಿ ತೋಟದಲ್ಲಿ ಹೋದರೆ ಮಾತ್ರ ನಮ್ಮ ಕೃಷಿಯಲ್ಲಿ ರೋಗ ಬಾಧೆಯನ್ನು ಕಂಟ್ರೋಲ್ ಮಾಡಿಕೊಳ್ಬಹುದು. ಇಲ್ಲದಿದ್ದರೆ ತುಂಬ ನನ್ನ ಸ್ನೇಹಿತರು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ 100 ಗಿಡ ಸತ್ತಿದೆ, 400 ಗಿಡ ಸತ್ತಿದೆ, 500 ಗಿಡ ಸತ್ತಿದೆ, ತೋಟವೇ ಹೋಗಿದೆ ಅಂತ. ಹಾಗಾದಾಗ ನಾವು ಸರಿಯಾದ ಮಾಹಿತಿಯನ್ನು ಹೊಂದಿ ಕೃಷಿ ಮಾಡಿದರೆ ನಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ನಾವು ಪದೇ ಕಳೆಯನ್ನು ತೆಗೆಯುವ ಅಗತ್ಯ ಇಲ್ಲ. ಕಳೆಯನ್ನು ತೆಗೆದರೆ ಭೂಮಿ ಸರ್ವನಾಶ ಆಗ್ತದೆ, ಬರಡಾಗ್ತದೆ. ಇಲ್ಲಿ ಭೂಮಿಗೆ ಯಾವುದೇ ಕಾರಣಕ್ಕೂ ಬಿಸಿಲು ನೇರವಾಗಿ ಬೀಳಬಾರ್ದು ಸ್ನೇಹಿತರೆ. ಇದು ಮುಖ್ಯ ನೀವು ತಿಳ್ಕೊಳ್ಬೇಕಾದ ವಿಷಯ. ಯಾಕೆ ಕಳೆ ತೆಗಿಬಾರ್ದು ಅಂತ ಹೇಳಿದರೆ, ನೇರವಾಗಿ ನಮ್ಮ ಭೂಮಿಗೆ ಬಿಸಿಲು ಬೀಳಬಾರ್ದು. ಬಿದ್ದರೆ ಏನಾಗ್ತದೆ, ನಮ್ಮ ಭೂಮಿಯಲ್ಲಿರುವ ಜೀವಿಗಳು, ಜೀವಾಣುಗಳು ಅದು ಕೋಟಿ ಸಂಖ್ಯೆಯಲ್ಲಿರ್ತದೆ, ಅದೆಲ್ಲ ನಾಶ ಆಗ್ತದೆ ಸ್ನೇಹಿತರೆ. ಹಾಗಾಗಿ ಒಂದು ರೀತಿ ಕಳೆಯ ಒಂದು ಪದರ ನಿಮ್ಮ ಮಣ್ಣಿನಲ್ಲಿ ಇದ್ದರೆ ಯಾವುದೇ ಕಾರಣಕ್ಕೂ ಜೀವಾಣುಗಳು ಸಾಯುವುದಿಲ್ಲ, ಜೀವಿಗಳು ಸಾಯುವುದಿಲ್ಲ. ಜೀವಿಗಳು ಏನು ಮಾಡ್ತಾ ಇರ್ತದೆ, ಗೊಬ್ಬರ ಮಾಡ್ತಾ ಇರ್ತದೆ. ನಮಗೆ ಏನು ವರ್ಷ ದಿನಾಲೂ ಅದು ಗೊಬ್ಬರ ಮಾಡ್ತಲೇ ಇದ್ದರೆ ವರ್ಷ ಹೋದಂತೆಲ್ಲ ನಮ್ಮ ಜಮೀನಿನಲ್ಲಿ ನೈಸರ್ಗಿಕ ಗೊಬ್ಬರ ಹೆಚ್ಚಾಗ್ತಾ ಇರೋದಿಲ್ವಾ? ಅದನ್ನು ಬಿಟ್ಟು ನಾವು ಪದೇ ಕಳೆಯನ್ನು ತೆಗೆದ್ರೆ, ನೀವು ಹಾಕಿದ ಗೊಬ್ಬರ, ನೀವು ಒಂದು ಇಷ್ಟು ದೊಡ್ಡ ಅಡಿಕೆ ಗಿಡ ಅಂತ ಇದೆ ಅಂತ ಇಟ್ಕೊಳ್ಳಿ. ನೀವೇ ಒಬ್ಬರು ಮನುಷ್ಯರು ವರ್ಷಕ್ಕೆ 5-6 ಕ್ವಿಂಟಲ್ ತಿನ್ನುವಾಗ ನೀವು ಇಷ್ಟು ದೊಡ್ಡ ಒಂದು ಅಡಿಕೆ ಗಿಡಕ್ಕೆ, ಅಷ್ಟಲ್ಲದೆ ಇಷ್ಟೆಲ್ಲ ಇಳುವರಿ ಕೊಡುವಂಥ ಒಂದು ಅಡಿಕೆ ಗಿಡಕ್ಕೆ ಕೇವಲ 1-2 kg ಗೊಬ್ಬರ ಹಾಕಿದರೆ ಸಾಕಾಗ್ತದ? ಅಂದರೆ ನೀವು ಹಾಕ್ತಿರುವ ಗೊಬ್ಬರ ನಿಮ್ಮ ಕೃಷಿಗೆ ಯಾವುದೇ ಒಂದು ಭೀಮನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಒಂದು ಗಾದೆ ಇದೆ, ಆ ರೀತಿ. ಅಂದರೆ ನೀವು ವರ್ಷಕ್ಕೆ 1 kg ರಾಸಾಯನಿಕ ಕೊಡ್ಬೋದು, ಒಂದು 3-4 kg ಕಳಪೆಯಾದಂತಹ ಗೊಬ್ಬರ ಕೊಡ್ತಿರ್ಬೋದು, ಸಾವಯವ. ಇಲ್ಲಿ ಯಾಕೆ ನಾನು ಕಳಪೆ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಯಾವುದೇ ಒಂದು ಜೀವಿಗಳು ಒಳ್ಳೆಯ ಆಹಾರವನ್ನು ಸೇವಿಸಿದ್ರೂ ಕೂಡ ಅದರಲ್ಲಿರುವ ಒಳ್ಳೆಯ ಪೋಷಕಾಂಶಗಳನ್ನು ಶರೀರ ಹೀರಿಕೊಂಡೇ ತ್ಯಾಜ್ಯವನ್ನೇ ಹೊರಗೆ ಬಿಡ್ತಾ ಇರೋದು. ಅಂತಹ ಗೊಬ್ಬರವನ್ನು ನಾವು ನಮ್ಮ ಅಡಿಕೆ ಗಿಡಗಳಿಗೆ ಅತ್ಯುತ್ತಮ ಗೊಬ್ಬರ ಅಂತ ತಿಳ್ಕೊಂಡು ಅದರಲ್ಲಿಯೇ ಎಲ್ಲ ಪೋಷಕಾಂಶ ಇದೆ ಅಂತ ಹೇಳಿ ಬುಟ್ಟಿ ಗಟ್ಟಲೆ ನಾವು ಹಾಕಿದರೆ ಮಣ್ಣಿಗೆ ಸಮಸ್ಯೆ ಆಗ್ತದೆ ಹೊರತು, ಜೀವಿಗಳಿಗೆ ಸಮಸ್ಯೆ ಆಗ್ತದೆ ಹೊರತು, ನಮ್ಮ ಕೃಷಿಗಳಿಗೆ ಏನೂ ಅದರಿಂದ ದೊಡ್ಡ ಮಟ್ಟದ ಲಾಭ ಅಂತೂ ಆಗೋದಿಲ್ಲ. ನಮ್ಮ ಕೃಷಿಯಲ್ಲಿ ಯಾವಾಗಲೂ ನಿರಂತರವಾಗಿ ಗೊಬ್ಬರ ಇರಬೇಕಾದ್ರೆ ಒಂದು ಹಂತದವರೆಗೆ ಕಳೆ ಇದ್ದು ಅಲ್ಲಿ ಜೀವಿಗಳು, ಜೀವಾಣುಗಳು ನೈಸರ್ಗಿಕವಾಗಿ ಹೆಕ್ಕೆ ಆಗ್ತಾ ಗೊಬ್ಬರ ಮಾಡ್ತಾ ನಿರಂತರವಾಗಿ ನಡೀತಾ ಇದ್ದರೆ ಅಲ್ಲಿ ಗೊಬ್ಬರ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಆಗ್ತಾ ಬರ್ತದೆ ಸ್ನೇಹಿತರೆ. ಆಗ ನೀವು ಯಾವುದೇ ಕಾರಣಕ್ಕೂ ಅಡಿಕೆ ತೋಟಕ್ಕೆ ಗೊಬ್ಬರ ಹಾಕುವಂಥ ಅಗತ್ಯನೂ ಬರುವುದಿಲ್ಲ. ಇಷ್ಟೇ ಸ್ನೇಹಿತರೆ, ಕೃಷಿ ಅಂತ ಹೇಳಿದ್ದು ಸರಳ. ಹಾಗಾಗಿ ಇಳುವರಿ ಬರಬೇಕಾದ್ರೆ ನೀವು ಬಿತ್ತನೆ ಬೀಜದ ಆಯ್ಕೆಗೆ ಗಮನ ಕೊಡಿ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ತೋಟದಲ್ಲೇ ಬೆಳೆದಿರುವಂತಹ
ಕಾಫಿ ಹಣ್ಣುಗಳನ್ನು ಕೊಯ್ದು ನಾನು ಪುನಃ ಗಿಡಗಳನ್ನು ಮಾಡುವ ಒಂದು ಸಣ್ಣ ಪ್ರಯತ್ನ.